ಕಾಫಿ ಕೊಡ್ಲಾ? ಏನು ಬೇಡ, ಶಾಂತನೆಯಲ್ಲಿ ರೂಮಲ್ಲಿದ್ದಾರೆ. For Indian roads, and the road imperfections managed to filter through to the fabric. Sucking 4 injections per stroke in the new CRDI system really cut down the injection clutter from reaching you inside the cabin. ಏನಿದೆ ಶಾಂತನು, ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀರಾ? ಯಾಕೆ ನೋಡಬಾರ್ದಾ? ರಿಟೈರ್ ಆಗಿದ್ದೀರಾ ಶಾಂತನು? ಆಫೀಸ್ನಲ್ಲಿ ಎಷ್ಟು ಕನ್ಫ್ಯೂಷನ್ಸ್ ಇದೆ ಗೊತ್ತಾ? ನಾನೊಬ್ಳೆ ಫೋನಲ್ಲಿ ಎಲ್ಲಾನು ಮ್ಯಾನೇಜ್ ಮಾಡೋಕ್ಕಾಗತ್ತಾ? ನನ್ಬೇಡಿ ಶಾಂತನು, ಹೀಗೆ ಆದ್ರೆ ಇನ್ನೊಂದು ತಿಂಗಳಲ್ಲಿ ಕಂಪ್ನಿಗೆ ಬೀಗ ಹಾಕ್ಬೇಕಾಗತ್ತೆ. ನಾನು ನೋಡ್ತಾನೆ ಇದ್ದೀನಿ, ಇವತ್ತು ಹೋಗ್ತೀರಿ ನಾಳೆ ಹೋಗ್ತೀರಿ ಅಂತ. ಇನ್ನು ಎಷ್ಟು ದಿವಸ ನಿಮ್ಮ ರಜಾ? ರಜಾ ಅನ್ನೋದು ವಾಪಸ್ ಹೋಗೋರು ಹೇಳೋ ಮಾತು. ವಾಟ್ ಯು ಮೀನ್? ಹೌದು ಮಲ್ಲ, ನಾನು ಇನ್ನು ಆಫೀಸ್ಗೆ ಹೋಗಲ್ಲ. ಏನ್ ಮಾತಾಡ್ತಿದ್ರೆ ಶಾಂತನು? ಹೌ ಕುಡ್ ಯು ಡೂ? ಅಲ್ಲಿ ನನ್ನ ಅವಶ್ಯಕತೆ ಇಲ್ಲ. ಇದೇ ಶಾಂತನು, ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ? ಪ್ರೊಡಕ್ಷನ್ ಯೂನಿಟ್ನವರಿಗೆ ಮೆಟೀರಿಯಲ್ ಬೇಕಿತ್ತು. ಅವರು ಸ್ಟೋರ್ಗೆ ರಿಕ್ವೈರ್ಮೆಂಟ್ ನೋಟ್ ಕಳಿಸಿದ್ರು. ಸ್ಟಾಕ್ ಇದ್ರೆ ತಾನೇ ಕೊಡೋದು. ಅಟ್ಲೀಸ್ಟ್ ಸ್ಟೋರ್ನವರು ಸ್ಟಾಕ್ ಇಲ್ಲದೆ ಇದ್ರೆ ಸಪ್ಲೈಯರ್ಸ್ಗೆ ಪರ್ಚೇಸ್ ನೋಟ್ ಮಾಡಬೇಕು. ಮಾಡಿಲ್ಲ. 3 ಗಂಟೆ ಪ್ರೊಡಕ್ಷನ್ ನಿಂತಿತ್ತು. ಎಷ್ಟು ಲಾಸ್ ಗೊತ್ತಾ? ಗೊತ್ತಿತ್ತು. ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಫೋನ್ ಮಾಡಿದರೆ ರಿಸೀವ್ ಮಾಡಲಿಲ್ಲ? ಗೊತ್ತಾಯ್ತು, ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು. ಸದ್ಯ ಅವರಾಗಿದ್ದಕ್ಕೆಲ್ಲ ಹ್ಯಾಂಡಲ್ ಮಾಡಿದರು. ಬೇರೆ ಸಪ್ಲೈಯರ್ಸಿಂದ ಮೆಟೀರಿಯಲ್ ತರಿಸಿದ್ದಾಯಿತು. ಸದ್ಯ ಕೆಲಸ ಮುಂದುವರಿತು. ಆ ಐಡಿಯಾ ಕೊಟ್ಟಿದ್ದು, ಆ ಕಂಪ್ನಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಮೆಟೀರಿಯಲ್ಸ್ನ ತರಿಸಿದ್ದು ನಾನೇ. ರಿಯಲಿ? ನೋಡಿದ್ರೆ ಶಾಂತನು, ಹೇಗೆ ದಿವಸಕ್ಕೊಂದು ಸಮಸ್ಯೆ ಎದುರಿಗೆ ಬರುತ್ತೆ ಅಂತ. ಇಷ್ಟೆಲ್ಲ ಗೊತ್ತಿದ್ದು ನೀವು ಬರಲ್ಲ ಅಂತಿರಲ್ಲ. ಇಷ್ಟಕ್ಕೆಲ್ಲ ಯಾಕೆ ಬರಬೇಕು? ತೀರಾ ಕುತ್ತಿಗೆಗೆ ಬಂದರೆ ನಾನಿದ್ದೇ ಇದ್ದೀನಿ. ಈಗ ಹೋದರೆ ನೀನೇ ಮ್ಯಾನೇಜ್ ಮಾಡ್ಕೊ. ಇಷ್ಟೊಂದು ಹಠ ಯಾಕೆ ಶಾಂತನು? ಹಠ ಅಲ್ಲ ಮಾಲ, ಇಟ್ಸ್ ಜಸ್ಟ್ ದಟ್ ಐ ವಾಂಟ್ ಅ ಬ್ರೇಕ್. ಎಷ್ಟು ವರ್ಷದಿಂದ ದುಡಿತಾ ಇದ್ದೀನಿ, ನಿನಗೆ ಗೊತ್ತೇ ಇದೆ. ನಿಜ ಶಾಂತನು, ನಿಮ್ಮ ಪರಿಶ್ರಮದಿಂದಾನೇ ನಮ್ಮ ಕಂಪ್ನಿ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಒಂದು ಸ್ವಲ್ಪ ದಿವಸ ರೋಹನ್ನ ಟ್ರೈನ್ ಮಾಡಿ ಅವನು ಟೇಕ್ ಓವರ್ ಮಾಡಿದ್ಮೇಲೆ ಯು ಕ್ಯಾನ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ರೋಹನ್ಗೆ ಬೇರೆನೇ ಕಂಪ್ನಿ ಆಗ್ತಾ ಇದೆಯಲ್ಲ. ಇನ್ನೆಷ್ಟು ಸಲ ಹೇಳು ಶಾಂತನು? ಅದು ಈ ಕಂಪನಿಯ ಸಿಸ್ಟರ್ ಕನ್ಸರ್ನ್. ರೆಕಾರ್ಡ್ಸ್ಗಷ್ಟೇ ಬೇರೆ, ನಮ್ಮದೇ ಕಂಪನಿ ಎಕ್ಸ್ಟೆನ್ಷನ್. ರೋಹನ್ಗೆ ತನಗೆ ತನ್ನದೇ ಆದ ಒಂದು ಕಂಪ್ನಿ ಇದೆ, ನನಗಿಷ್ಟ ಬಂದ ಹಾಗೆ ನಾನು ಅಲ್ಲಿ ಬಿಸ್ನೆಸ್ ಮಾಡ್ಬೋದು ಅನ್ನೋ ಫೀಲಿಂಗ್ ಬರಲಿ ಅಂತ ಅಷ್ಟೇ. ಇರಬಹುದು, ಆದರೆ ನನ್ನಲ್ಲಿ ಮುಂಚೆ ಇದ್ದ ಝೀಲ್ ಇಲ್ಲ, ಹೊರಟೋಗಿದೆ. ನನ್ನನ್ನು ಬಿಟ್ಬಿಡು. ಬಂದ್ಯಾ ಅಪ್ಪಿ? ಯಾಕೋ, ಏನಾಯ್ತು? ಎಲ್ಲಿ ಬಿದ್ಯೋ ಅಪ್ಪಿ? ಏನಾಯ್ತು? ಎಷ್ಟೊಂದು ಗಾಯ ಆಗಿದೆ ನಿನ್ಗೆ? ಕಾಲು ಪೆಟ್ಟಾಗಿದೆಯೇನೋ? ಎಲ್ಲಿ ತೋರಿಸು. ಅಯ್ಯೋ, ಏನಾಗಿಲ್ಲ ಕಮ್ಮಿ, ಸುಮ್ಮನೆ ಕಿರ್ಚಾಡ್ಬೇಡ ನೀನು. ಏನಾಗಿಲ್ವಂತೆ? ಏನಾಗಿಲ್ಲ ನೋಡು, ಎಷ್ಟೊಂದು ಗಾಯ ಮಾಡ್ಕೊಂಡಿದ್ಯಾ. ಮಾಲಮ್ಮ, ಕರಿತ್ಯಾ? ಇಷ್ಟು ದೊಡ್ಡ ಗಾಯ ಆಗಿದೆ, ಹೇಳ್ದೇ ಇರಕ್ಕಾಗತ್ತಾ? ನಿಂದೊಳ್ಳೆ ಕತೆ. ಇಲ್ಲಿ ಈ ಕಲ್ಲು ತೆಗೆದ ಮೇಲಿಡು. ಮಾಲಮ್ಮ, ಏನಾಯ್ತು ಕಮಲ? ಇಲ್ಲಿ ನೋಡಿ ಮಾ ಅಪ್ಪಿ. ರೋಹನ್, ಏನಾಯ್ತು? ರೋಹನ್, ಏನಾಯ್ತು ರೋಹನ್? ಓ, ಟೆನ್ಷನ್ ತಗೊಳ್ಳೋಂಥದ್ದು ಏನೂ ಇಲ್ಲ. ಯಾವನೊಬ್ಬ ಕಾರನ್ನು ಇದ್ದಕ್ಕಿದ್ದಂಗೆ ರೈಟ್ ಟರ್ನ್ ಮಾಡ್ದ, ಅದನ್ನು ಅವಾಯ್ಡ್ ಮಾಡ್ಕೊಂಡು ಬಿದ್ದೆ. ಬೈಕಿಂದ ಬಿಟ್ಯಾ? ಇಲ್ಲ, ರೋಡ್ ದಾಟ್ಬೇಕಾರೆ. ಏನೋ ರೋಡ್ ಕ್ರಾಸ್ ಮಾಡೋವಾಗ ಹೊಡೆದ್ರ? ನಡಿ, ನಾವು ಡಾಕ್ಟರ್ಸ್ ಹೋಗೋಣ. ನಡಿ ನಡಿ ನಡಿ. ಅಯ್ಯೋ ಬೇಡಮ್ಮ, ನಥಿಂಗ್ ಟು ವರಿ. ಡೆಟಾಲ್ ಹಚ್ಚಿ ಕ್ಲೀನ್ ಮಾಡಿದ್ರೆ ಆಯ್ತಪ್ಪ. ರೋಹನ್, ಒಂದು ಡೆಟ್ರಾಕ್ ಇಂಜೆಕ್ಷನ್ ತಗೋಬೇಕಾಗಿತ್ತು. ರೋಡ್ ಮೇಲೆ ಬಿದ್ಯಾ?
ನೋಡು, ನೋವು ಈಗ ಗೊತ್ತಾಗಲ್ಲ, ಮುಗೇಟು. ಮಲ್ಲಿಗೆ ಎದ್ದೇಳ್ತಿಯಲ್ಲ, ಆವಾಗ ನೋವು ಕಾಣಿಸ್ಕೊಳುತ್ತೆ. ಎಲ್ಲಾಗಿದ್ದಿದ್ದು? ನನ್ನ ಫ್ರೆಂಡ್ ಮನೆ ಹತ್ರ. ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ಯಾ? ನೀವು ಒಳ್ಳೆ ಬಿದ್ದಿರೋ ಆಕ್ಸಿಡೆಂಟ್ ಅವೆಲ್ಲ ಗೊತ್ತಾಗತ್ತಾ? ಸುತ್ತಮುತ್ತ ಜನ ಇರಲಿಲ್ವೇನೋ? ಇದ್ರು, ಆಮೇಲೆ ಬಂದು ಪಾಪ ಹೆಲ್ಪು ಮಾಡಿದ್ರು. ಕಾರ್ ನಿಲ್ಲಿಸ್ಲಿಲ್ವೇನೋ? ಇಲ್ಲ, ಯಾರೋ ಎಲ್ಬೋರ್ಡು ಅಂತ ಕಾಣಿಸುತ್ತೆ. ಅಡ್ಡಾದಿಡ್ಡಿ ಓಡಿಸ್ತಾ ಇದ್ದ, ಗುದ್ದಂಗೆ ಬಂದ್ಬಿಟ್ಟ, ಅವಾಯ್ಡ್ ಮಾಡ್ಕೊಂಡು ಬಿದ್ದ. ಸದ್ಯ ಹಿಂದ್ಗಡೆಯಿಂದ ಬಸ್ಸೋ ಲಾರಿನೋ ಬಂದಿದ್ರೆ ಏನು ಗತಿ? ಹಲೋ, ನಮಸ್ಕಾರ. ಚಿದಂಬರಮೂರ್ತಿ ಅವರಾ? ನಾನು ಶಂತನು ವರ್ಮಾ. ಓ ರಿಯಲಿ? ನನ್ನ ಫೋನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ನನ್ನ ಅದೃಷ್ಟ ಸರ್. ತಮ್ಮನ್ನ ಭೇಟಿ ಆಗಬೇಕಾಗಿತ್ತು. ಯಾವಾಗ ಬರಲಿ? ಆಯಿತು ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು.